ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಚಿಂತಾಮಣಿ ತಾಲೂಕಿನ ಮುರುಗಮಲ ಹೋಬಳಿಯ ಎರ್ರಕೋಟೆ ಗ್ರಾಮದಲ್ಲಿ ಭಕ್ತಿಯ ಅಲೆ ಎದ್ದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅತ್ಯಂತ ಸಡಗರ ಸಂಭ್ರಮದಿಂದ ಶ್ರೀ ಗಂಗಾ ಭವಾನಿ ದೇವಿಯ 17ನೇ ವರ್ಷದ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವವು ಗ್ರಾಮಸ್ಥರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಜಾತ್ರೆಯ ಅಂಗವಾಗಿ ಗ್ರಾಮದ ಬೀದಿ ಬೀದಿಗಳಲ್ಲಿ ದೇವಿಯ ಮೆರವಣಿಗೆ ಸಾಗಿತು. ಮಹಿಳೆಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮಂಗಳವಾದ್ಯಗಳೊಂದಿಗೆ ಕಳಸ ಹೊತ್ತು ಸಾಗಿದ್ದು ಹಬ್ಬದ ಕಳೆಯನ್ನು ಹೆಚ್ಚಿಸಿತ್ತು. ಗ್ರಾಮದ ದೇವಾಲಯವನ್ನು ಆಕರ್ಷಕ ಹೂವುಗಳಿಂದ ಮತ್ತು ವಿದ್ಯುತ್ ದೀಪಗಳಿಂದ ಶೃಂಗರಿಸಲಾಗಿತ್ತು. ನಮ್ಮ ಎರ್ರಕೋಟೆ ಗ್ರಾಮದಲ್ಲಿ ಕಳೆದ 17 ವರ್ಷಗಳಿಂದ ಈ ಗಂಗಾ ಭವಾನಿ ದೇವಿಯ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಿದ್ದೇವೆ. ಈ ಬಾರಿ ರಥೋತ್ಸವದ ಜೊತೆಗೆ ದೀಪೋತ್ಸವ ಮತ್ತು ಪೌರಾಣಿಕ ನಾಟಕವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಸುತ್ತಮುತ್ತಲಿನ 10 ಹಳ್ಳಿಗಳ ಭಕ್ತರು ಬಂದು ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಈ ಬಾರಿಯ ವಿಶೇಷವೆಂದರೆ ರಾತ್ರಿ ಗ್ರಾಮಸ್ಥರಿಂದ ಶ್ರೀಕೃಷ್ಣ ಪಾಂಡವೀಯಂ ಎಂಬ ಪೌರಾಣಿಕ ನಾಟಕ ಪ್ರದರ್ಶನ ಹಾಗೂ ಮರುದಿನ ಭವ್ಯ ದೀಪೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸ್ಥಳೀಯ ದಾನಿಗಳಾದ ಮುನಿರಾಜು ಡಾ ಎಂಎನ್, ಪ್ರಮೀಳಮ್ಮ ಬಿವಿ, ವೆಂಕಟಪ್ಪ, ಶಿವರಾಮ್ ರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಮತ್ತು ಗ್ರಾಮಸ್ಥರು ಕೈಜೋಡಿಸಿ ಯಶಸ್ವಿಗೊಳಿಸಿದ್ದಾರೆ. ಒಟ್ಟಿನಲ್ಲಿ ಎರ್ರಕೋಟೆ ಗ್ರಾಮದಲ್ಲಿ ನಡೆದ ಈ 17ನೇ ವರ್ಷದ ಜಾತ್ರಾ ಮಹೋತ್ಸವವು ಕೇವಲ ಧಾರ್ಮಿಕ ಕಾರ್ಯಕ್ರಮವಾಗಿರದೆ ಗ್ರಾಮದ ಒಗ್ಗಟ್ಟು ಮತ್ತು ಭಕ್ತಿಯ ಸಂಕೇತವಾಗಿ ಮೂಡಿಬಂತು. ಪೌರಾಣಿಕ ನಾಟಕ ಮಾಡ್ತಾ ಇದ್ದಾರೆ. ಮತ್ತೆ ನಾಳೆ ದೀಪೋತ್ಸವ ಇರುತ್ತೆ. ಎಲ್ಲರೂ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಭಾಗವಹಿಸಿ ಇದಕ್ಕೆ ಬಂದು ಆಶೀರ್ವಾದ ಮಾಡಿ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ನನ್ನ ಮಾತನ್ನು ಭವಾನಿ ದೇವಸ್ಥಾನದ ವತಿಯಿಂದ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳಿಗೆ ಈ ಮೂಲಕ ತಿಳಿಯುವುದೇನೆಂದರೆ ಎಲ್ಲ ವರ್ಷವೂ ಸೇವೆ ಮಾಡುವ ಥರನೇ ಈ ವರ್ಷವೂ ಸೇವೆ ಮಾಡಿದ್ದಾರೆ. ಅದರಿಂದ ಆಚರಿಸುತ್ತವೆ ಮತ್ತು ಜೊತೆಗೆ ಮುಂದೇನು ಇದೇ ಥರ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಗಂಗಾ ಭವಾನಿ ದೇವಸ್ಥಾನಕ್ಕೆ ಸಹಾಯ ಮಾಡಬೇಕು. ಈ ಎರ್ರಕೋಟೆ ಗಂಗಮ್ಮ ದೇವಸ್ಥಾನ ಸಾಧಾರಣ ಅಂತಂದರೆ ದೇವಸ್ಥಾನ ಆವಾಗಿಂದ ಸಹ ಗಂಗಮ್ಮನ ಹೆಸರು ಅತಿ ಜನರಿಗೆ ಜಾಸ್ತಿ ಪ್ರಯೋಜನವನ್ನು ಕೊಟ್ಟಿದೆ. ಈ ಜಾತ್ರೆಯು 17ನೇ ವರ್ಷದ ಸತತ ಗಂಗಮ್ಮ ಜಾತ್ರೆ ಆಗಿರೋದ್ರಿಂದ ಎಡೆಹೊರೆಯ ಜನ ಎಲ್ಲ ಎಡೆಹೊರೆಯ ಭಕ್ತಾದಿಗಳಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಈ ಸಲನೂ ಸಹ ನಮಗೆ ಯಶಸ್ವಿಯಾಗಿದೆ. ಮುಂದೆ ಸಹ ಗಂಗಾ ಭವಾನಿ ಕೃಪೆ ಕಟಾಕ್ಷ ಸುತ್ತಮುತ್ತಲಿನ ಗ್ರಾಮಸ್ಥರು ಇರಲಿ ಅಂತ ಹೇಳಿ ಗಂಗಮ್ಮ ಶ್ರೀ ಗಂಗಾ ಭವಾನಿ ಎರ್ರಕೋಟೆ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತಹ ಪುರಾತನ ಪ್ರಸಿದ್ಧ ಅಮ್ಮನವರಾಗಿರುತ್ತಾರೆ. ಅವರ ಕೃಪೆಗೆ ಭಕ್ತಾದಿಗಳೆಲ್ಲರ ಪಾತ್ರರಾಗಿ ಅವರ ಆಶೀರ್ವಾದ ಪಡೆದು ಇದೇ ದಿನ ನಮ್ಮ ಶ್ರೀಕೃಷ್ಣ ಪಾಂಡವೀಯಂ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿದ್ದು ಅದಕ್ಕೆ ಪ್ರಮುಖ ದಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ವೈ.ಎಂ. ಮುನಿರಾಜು, ಡಾಕ್ಟರ್ ಎಂ.ಎನ್. ಪುಣ್ಯವತಿ ಅವರು ಸಹಕಾರ ನೀಡಿರುತ್ತಾರೆ. ಅದೇ ರೀತಿಯಾಗಿ ನಮ್ಮ ಬಿ.ವಿ. ವೆಂಕಟಪ್ಪ ಶ್ರೀರಾಮಣ್ಣ ಅಂತ ಯುವ ದೇವಸ್ಥಾನದ ಸೇವಾಕರ್ತರಾಗಿರ್ತಂಥ ನಮ್ಮ ಶ್ರೀರಾಮಣ್ಣವರು ಸಹಾಯ ಮಾಡಿರ್ತಾರೆ. ಅದರ ಪರವಾಗಿ ಬಿ.ಆರ್. ಶಿವರಾಮ್ ರೆಡ್ಡಿ, ನಮ್ಮ ಈ ಊರಿನ ಹಿರಿಯರಾಗಿರ್ತಂಥ ವೈ.ಎನ್. ಮಿನಂಟಣ್ಣವರು ಎಲ್ಲರೂ ಇದಕ್ಕೆ ಸಹಕಾರ ನೀಡಿರುತ್ತಾರೆ. ಆದ್ದರಿಂದ ಎಲ್ಲ ಗಣ್ಯರಿಗೂ ನಮ್ಮೆಲ್ಲರ ಪರವಾಗಿ ನಮ್ಮ ಕೃತಜ್ಞತೆ ಸಲ್ಲಿಸುತ್ತೇವೆ. ಜೈ ಗಂಗಮ್ಮ ದೇವಿ. ಎರ್ರಕೋಟೆ ಗ್ರಾಮ ಮುರುಗಮಲ ಹೋಬಳಿ. ಈ ಎರ್ರಕೋಟೆ ಗ್ರಾಮದಲ್ಲಿ ಸುಮಾರು 17 ವರ್ಷಗಳಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಜಾತ್ರೆ ಈ ಒಂದು ಎರ್ರಕೋಟೆಗೆ ಮಾತ್ರ ಸೀಮಿತ ಆಗಿಲ್ಲ. ಈ ಸುತ್ತಮುತ್ತಲು 101 ಗ್ರಾಮಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ದೇವಾಲಯ.
ಇಲ್ಲಿಗೆ ಭಕ್ತಾದಿಗಳು ಯಾರೇ ಕಷ್ಟ ಅಂತ ಬಂದರೂ ಕೂಡ ಅಮ್ಮ ತಾಯಿ ನಮ್ಮ ಗಂಗಮ್ಮ ದೇವಿ ಆ ಕಷ್ಟ ಕಾರ್ಪಣ್ಯಗಳನ್ನು ಸಮಸ್ಯೆಗಳನ್ನು ಈಡೇರಿಸ್ತಕ್ಕಂಥ ಒಂದು ಇತಿಹಾಸವೂ ಕೂಡ ಇದೆ. ಆದ್ದರಿಂದ 101 ಹಳ್ಳಿಗಳಿಗಿಂತೂ ಜಾಸ್ತಿ ಇಲ್ಲಿ ಸೇರಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಒಂದು ಅಮ್ಮನವರ ಆಶೀರ್ವಾದವನ್ನು ಪಡೆದು ಅವರ ಒಂದು ಆ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಬಹಳ ಇತಿಹಾಸ ಇರತಕ್ಕಂಥದ್ದು. ಆದ್ದರಿಂದ ಇಷ್ಟೊಂದು ಅದ್ಧೂರಿಯಾಗಿ ನಡೀತಾ ಇದೆ. ಈ ಒಂದು ಅದ್ಧೂರಿಯಾಗಿ ನಡೀಲಿಕ್ಕೆ ಈ ಊರಿನ ಗ್ರಾಮಸ್ಥರು ಮತ್ತು ಟ್ರಸ್ಟಿಗಳಾಗಿರ್ಬೋದು, ನಮ್ಮ ಊರಿನ ಈ ಒಂದು ಹಿರಿಯರಾಗಿರ್ಬೋದು, ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲರೂ ಏಕೀಭವಿಸಿಕೊಂಡು ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಆಗಿರ್ಬೋದು, ಒಂದು ಬ್ರಹ್ಮರಥೋತ್ಸವ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಏಕೀಭವಿಸ್ಕೊಂಡು ಹೋಗಿದ್ದಾದಲ್ಲಿ ಇದೊಂದು ಉನ್ನತವಾಗಿರ್ತಕ್ಕಂಥ ಒಂದು ಇತಿಹಾಸ ಒಂದು ಐತಿಹಾಸಿಕ ಸ್ಥಳ ಆಗೋದಕ್ಕೆ ಕೆಲವೇ ಒಂದು ದಿನಗಳು ಮಾತ್ರ ಇರ್ತದೆ ಎಂಬತಕ್ಕಂಥದ್ದನ್ನು ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಫೋಟೋ ಎಲ್ಲ ಇರ್ತಾರೆ ನೋಡಿ.
ನೋಡಪ್ಪ ಬಂದಿದ್ನಲ್ಲ ನೋಡಪ್ಪ ಒಳಗಡೆ